ತಯಾರು ಮಾಡ್ಕೋಬೋದು ಈ ರೆಸಿಪಿ ನೋಡಿ. ಮೊದಲಿಗೆ ನಾನಿಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಸುಮಾರು ಒಂದು 2 ಸೂಡು ಪಾಲಕ್ ಸೊಪ್ಪನ್ನು ನಾನು ಕ್ಲೀನಾಗಿ ತೊಳೆದು ಸೋಸ್ಕೊಂಡು ಇಟ್ಕೊಂಡಿನಿ. ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಪಾಲಕ್ ಸೊಪ್ಪಿನಲ್ಲಿ ತುಂಬಾ ಐರನ್ ಕಂಟೆಂಟ್ ಇದೆ ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪು. ಸೊ ಮಕ್ಕಳು ಕೂಡ ನೀವು ಆರಾಮಾಗಿ ಈ ತಾಲಿಪೀಠನ ಮಾಡಿಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ನೋಡಿ. ಸಣ್ಣದಾಗಿ ನಾನು ಪಾಲಕ್ ಸೊಪ್ಪ ಕಟ್ ಮಾಡ್ಕೊಂಡಾಗಿದೆ. ಅದೇ ರೀತಿ ನಾನಿಲ್ಲಿ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಇದು ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ನೋಡಿ ಎಲ್ಲ ಸೇರಿಸಿ ನಾನು ಕಟ್ ಮಾಡ್ಕೊಂಡು ಇಲ್ಲಿ ಪರಾತ್ನಲ್ಲಿ ಹಾಕ್ಕೊಂಡಿನಿ. ಇವಾಗ ಇದರಲ್ಲಿ ಸುಮಾರು ಒಂದು 2 ಕಪ್ ಆಗುವಷ್ಟು ನಾನಿಲ್ಲಿ ಜೋಳದ ಹಿಟ್ಟು ಹಾಕ್ಕೊತಿದ್ದೀನಿ. ಸೋಸ್ಕೊಂಡೇ ಹಾಕ್ಕೊಳ್ಳಿ. ಇದು ಬೈಂಡಿಂಗ್ಗೋಸ್ಕರ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಮತ್ತು ಈ ಕಲರಿಗೋಸ್ಕರ ನಾನಿಲ್ಲಿ ಸ್ವಲ್ಪನೇ ಬೇಸನ್ ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಸೇರಿಸ್ತಿದ್ದೀನಿ. ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ, ತುಂಬಾ ರುಚಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ಅರಿಶಿನ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಧನಿಯಾ ಪೌಡರ ಮತ್ತು 1 ಚಮಚ ಗರಂ ಮಸಾಲ ಸೇರಿಸ್ತಿದ್ದೀನಿ. ನೀವು ಇದರಲ್ಲಿ ಖಾರ ಇತ್ತಂದ್ರೆ ನೀವು ಇದರಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ತುಂಬಾ ರುಚಿಯಾಗಿ ಬರುತ್ತೆ. ನಾನು ಜಾಸ್ತಿ ಖಾರ ಆಗುತ್ತೆ ಅಂತೇಳಿ ಇದರಲ್ಲಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಡಿನಿ. ಜಾಸ್ತಿ ಖಾರ ಆಗಿದ್ರೆ ಮಕ್ಕಳು ತಿನ್ನೋದಿಲ್ಲ. ಹೀಗಾಗಿ ಇವಾಗ ಎಲ್ಲ ಡ್ರೈ ಸಾಮಗ್ರಿ ಒಂದು ಸ್ವಲ್ಪ ಹಾಗೆಯೇ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ಇಲ್ಲಿ ನೀರೇನು ಜಾಸ್ತಿ ಬೇಕಾಗಲ್ಲ, ಯಾಕಂದರೆ ಪಾಲಕ್ ಸೊಪ್ಪು ಕೂಡ ನೀರು ಬಿಟ್ಕೊಳ್ಳುತ್ತೆ. ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ನೋಡಿ ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ, ಅಂದರೆ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ಮತ್ತು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಓಕೆ, ಇವಾಗ ನೋಡಿ ನಾದ್ಕೊಂಡಾಗಿದೆ. ಒಂದು 10 ನಿಮಿಷದಕ್ಕೆ ರೆಸ್ಟ್ ಮಾಡ್ಕೊ ಬಿಡ್ತಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಇದನ್ನು ತಾಲಿಪೀಠ ಮಾಡ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಟೈಮ್ ಇಲ್ಲ ಅಂದರೆ ಒಂದು 5 ನಿಮಿಷ ಬಿಟ್ಟರು ಭೀ ಸಾಕಾಗುತ್ತೆ ನೀವು ಇದಕ್ಕೆ. ಇವಾಗ ನಾನಿಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಈ ಕಾಟನ್ ಬಟ್ಟೆನ ಮೊದಲಿಗೆ ನೀರಿನಲ್ಲಿ ತೊಯ್ಸ್ಕೊಂಡು ತೊಗೊತಿದ್ದೀನಿ. ಮತ್ತು ಈ ರೀತಿ ನೀರನ್ನ ಚಿಮ್ಕಿಸ್ತಿದ್ದೀನಿ. ಸಲೀಸಾಗಿ ಹಂಚಿನಲ್ಲಿ ಕೆಳಗಡೆ ಬೀಳುತ್ತೆ ಅದು, ಈ ರೀತಿ ನೀರು ಚಿಮ್ಕಿಸೋದ್ರಿಂದ. ಮತ್ತು ಇಲ್ಲಿ ನಿಮಗೆ ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಗೆ ನೀವು ಇದನ್ನು ತಟ್ಕೋಬೋದು ಕೈಲಿಂದ ಈ ರೀತಿ. ಓಕೆ ನೋಡಿ, ಇವಾಗ ತಟ್ಕೊಂಡಾಗಿದೆ. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಮೊದಲಿಗೆ ಎಣ್ಣೆ ಹಚ್ಚಿ ಈ ತಾಲಿಪೀಠನ ಹಾಕ್ಕೊತಿದ್ದೀನಿ. ನೋಡಿ ಇವಾಗ ಹಂಚಿನಲ್ಲಿ ಎಷ್ಟು ಸಲೀಸಾಗಿ ಬೀಳ್ತಿದೆ ಇದು, ಯಾಕಂದರೆ ತೊಯ್ಸ್ಕೊಂಡು ನಾವು ತಟ್ಟಿರ್ತೀವಲ್ಲ. ಹೀಗಾಗಿ ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತಂದರೆ ಬಟರ್ ಪೇಪರ್ ಮೇಲೆ ಕೂಡ ಇದನ್ನು ನೀವು ತಟ್ಕೋಬೋದು. ಬಟ್ಟೆ ಆದರೆ ಏನಾಗುತ್ತೆ, ನಾವು ಎಷ್ಟು ಬೇಕಷ್ಟು ಒಮ್ಮೆನೇ ತಟ್ಕೊಂಡು ಮಾಡ್ಕೋಬೋದು. ಪ್ರತಿ ಸಲ ತಟ್ಟುವಾಗ ನೀರ ಚಿಮ್ಕಿಸಿ ಈ ತಾಲಿಪೀಠನ ತಟ್ಟಬೇಕಾಗುತ್ತೆ. ನೀವು ಇಲ್ಲಿ ತುಪ್ಪನಾದರೂ ಹಚ್ಚಿ ಎಣ್ಣೆನಾದರೂ ಹಚ್ಚಿ ನಡೆಯುತ್ತೆ. ಟೋಟಲಿ ಕೆಂಪಾಗೋ ತನಕ ಬೇಯಿಸ್ಕೊಳ್ಳಿ. ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ತುಂಬಾ ರುಚಿಯಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ನೀವು ಟ್ರೈ ಮಾಡಿ ನೋಡಿ. ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು ನೋಡಿ. ನಮ್ಮ ತಾಲಿಪೀಠ ತಯಾರಾಗಿದೆ. ಜೋಳದ ಹಿಟ್ಟು ಮತ್ತು ಪಾಲಕ್ ಸೊಪ್ಪಿನ ತಾಲಿಪೀಠ. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ನಾನು ಜಾಸ್ತಿ ರಾತ್ರಿ ಊಟಕ್ಕೆ ಕೂಡ ಈ ರೆಸಿಪಿನ ಮಾಡ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಮನೆಯಲ್ಲಿ. ಸೊ ನೀವು ಕೂಡ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ಬಂದಿದೆ. ಮತ್ತು ಪಾಲಕ್ ಸೊಪ್ಪು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಮಕ್ಕಳು ಕೂಡ ಈ ರೆಸಿಪಿನ ಆರಾಮಾಗಿ ಮಾಡ್ಕೊಡ್ಬೋದು ನೀವು. ಥ್ಯಾಂಕ್ ಯು.